ಆ್ಯಂಡ್ ಜೆಂಟಲ್ಮನ್, ಯಾಕೋ ಇತ್ತೀಚೆಗೆ ಕೆಲವು ಮಠಗಳಲ್ಲಿ ಅಕ್ರಮ ಅನ್ಯಾಯಗಳು ಕಾಮನ್ ಅನ್ನುವಂತಹ ಪರಿಸ್ಥಿತಿ ಬಂದೊದಗಿದೆ. ಅವ್ಯವಹಾರಗಳು ಮಿತಿ ಮೀರಿದೆ. ಸಮಾಜಕ್ಕೆ ಮಾದರಿಯಾಗಿ ಧಾರ್ಮಿಕ ಸೇವೆ ಮಾಡಬೇಕಾಗಿದ್ದ ಮಠಗಳಲ್ಲಿ ಅಶಿಸ್ತು, ಸ್ವಾರ್ಥ, ಅಸೂಯೆ ತಾಂಡವವಾಡ್ತಾ ಇದೆ. ಇಂತಹ ಲಿಸ್ಟ್ಗೆ ಈಗ ಹರಿಹರದ ಪಂಚಮಸಾಲಿ ಮಠವೂ ಸೇರ್ಪಡೆ ಆಯ್ತಾ ಅನ್ನುವಂತಹ ಡೌಟ್ ಪ್ರಾರಂಭವಾಗಿದೆ. ಅಷ್ಟಕ್ಕೂ ಅಲ್ಲಿ ನಡೆದಂತಹ ಅವ್ಯವಹಾರದ ಅಪ್ಡೇಟ್ ಏನು ನೋಡ್ತಾ ಹೋಗೋಣ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ನಾನು ಅವ್ರನ್ನ ಭೇಟಿ ಆಗಿಲ್ಲ. ಖಂಡಿತವಾಗಿ ಈ ಮೂಲಕ ನಾನು ಅವರಲ್ಲಿ ವಿನಂತಿ ಮಾಡ್ತೀನಿ, ನಿಮ್ಮಲ್ಲಿ ಭಿನ್ನ ಭೇದ ಬೇಡ, ನೀವು ಗೌರವದಿಂದ ನೀವು ಲೆಕ್ಕ ಕೊಡಿ, ಮುಂದೆ ಇರೋದು ಬಿಡೋದು ನಿಮಗೆ ಬಿಟ್ಟದ್ದು ಅಂತ ಒತ್ತಾಯಿಸುತ್ತೇನೆ. ಹರಿಹರದ ಪಂಚಮಸಾಲಿ ಸಮುದಾಯದಲ್ಲಿ ಈಗ ಬಿರುಕು ಮೂಡಿದೆ. ಪೀಠಾಧ್ಯಕ್ಷ ವಚನಾನಂದ ಸ್ವಾಮೀಜಿ ಹಾಗೆ ಧರ್ಮದರ್ಶಿ ಉಮಾಪತಿಯವರ ಬಣಗಳ ಜಗಳ ಈಗ ಮಠದ ಹೆಸರಿಗೆ ಕಳಂಕವನ್ನ ತರುವಂತಿದೆ. ಮಠದಲ್ಲಿ ದೊಡ್ಡ ಮಟ್ಟದ ಅವ್ಯವಹಾರ ನಡೆದಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಇದಕ್ಕೆ ಪೂರಕವಾಗಿ 2008ರಿಂದ ಇದುವರೆಗೂ ಆಗಿರುವಂತಹ ಖರ್ಚು ವೆಚ್ಚಗಳ ಲೆಕ್ಕ ಕೊಡಿ ಅಂತ ಹೇಳಿ ಧರ್ಮದರ್ಶಿ ಉಮಾಪತಿಗೆ ಭಕ್ತರು ಆಗ್ರಹಿಸಿದ್ದಾರೆ. 2008ರಿಂದ ಸಾಕಷ್ಟು ಅನುದಾನ ಬಂದಿದೆ ಸರ್ ಗೌರ್ಮೆಂಟ್ ಇಂದ. ಆಮೇಲೆ ಸಮಾಜದವರು ಬಡವರು ಕೊಟ್ಟಿದ್ದಾರೆ ಸರ್ ದಾನ. ಸೊ ದುಡ್ಡು ಒಂದೇ ಅಲ್ಲ ಸರ್, ಎಲ್ಲ ರೀತಿಯಾದ ಅಕ್ಕಿ ಭತ್ತ ಎಲ್ಲನೂ ಎಲ್ಲದಕ್ಕೂ ಲೆಕ್ಕ ಕೊಡಿ ಅಂತಾನೆ ಜನ ಕೇಳ್ತಾರೆ. ಕಳೆದ 18-20 ವರ್ಷಗಳಿಂದ ಮಠದ ವ್ಯವಹಾರವನ್ನ ನೋಡ್ಕೊಳ್ತಾ ಇದ್ದವರ ಮೇಲೆ ಈಗ ಭ್ರಷ್ಟಾಚಾರ ಮಾಡಿರುವಂತಹ ಆರೋಪ ಕೇಳ್ಬರ್ತಾ ಇದೆ. ಹರಿಹರದ ಪಂಚಮಸಾಲಿ ಪೀಠದಲ್ಲಿ ಹಲವು ವಿಭಾಗಗಳಲ್ಲಿ ಹಣ ದುರುಪಯೋಗ ಆಗಿರುವಂತಹ ಮಾಹಿತಿ ಬಹಿರಂಗಗೊಂಡಿದೆ. ಮಠದಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವಂತಹ ಪದಾಧಿಕಾರಿಗಳ ಮೇಲೆಯೇ ಗುರುತರ ಆರೋಪ ಕೇಳಿಬಂದಿದೆ. ಧರ್ಮದರ್ಶಿ ಉಮಾಪತಿ ವಿರುದ್ಧ ಭಕ್ತರು ಪ್ರತಿಭಟನೆ ನಡೆಸಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಧರ್ಮದರ್ಶಿಗಳೇ ಮಠದ ವ್ಯವಹಾರದ ಲೆಕ್ಕ ಕೊಡಿ ಅಂತ ಹೋರಾಟ ಮಾಡಿದ್ದಾರೆ. ಪಂಚಮಸಾಲಿ ಮಠದ ಭಕ್ತರು ಹಾಗೆ ಮುಖಂಡರು ಈ ಲೆಕ್ಕ ಕೊಡಿ ವಾಮ ಚಳುವಳಿಯ ಮೂಲಕ ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ. ಬೃಹತ್ ಸಂಖ್ಯೆಯಲ್ಲಿ ಮಠದ ಎದುರು ಸೇರಿದಂತಹ ಭಕ್ತರು ಧರ್ಮದರ್ಶಿಯ ವಿರುದ್ಧ ಘೋಷಣೆ ಕೂಗಿದ್ರು. ಹಾಗೆಯೇ ಪೀಠಾಧ್ಯಕ್ಷ ವಚನಾನಂದ ಸ್ವಾಮೀಜಿ ಪರ ಘೋಷಣೆಗಳನ್ನ ಕೂಗಿ ಮಠದ ಪಾವಿತ್ರ್ಯತೆ ಹಾಗೆ ಪ್ರತಿಷ್ಠೆಗೆ ಧಕ್ಕೆ ತಂದವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹಕ್ಕೊತ್ತಾಯವನ್ನ ಮಂಡಿಸಿದ್ರು. ಆಗ್ತಾ ಇರಲಿಲ್ಲ. ನಮ್ಮ ಸಮಾಜ ಎಷ್ಟು ದೊಡ್ಡ ಸಮಾಜ, ನಾವು ಎಷ್ಟು ಒಗ್ಗಟ್ಟಿಂದ ಇರಬೇಕಿತ್ತು. ಹೀಗೆ ನಮ್ಮ ಸಮಾಜನ ಎಲ್ಲರೂ ತುಳಿತಾ ಇದ್ದಾರೆ. ಹೀಗಾಗಿ ನಮಗೆ ಲೆಕ್ಕ ಕೊಟ್ಟು ಒಂದು ಸ್ವಲ್ಪ ಅಭಿವೃದ್ಧಿ ಮಾಡಿದರೆ ನಮ್ಮ ಸಮಾಜ ಇನ್ನೂ ಉಪಯೋಗ ಆಗುತ್ತೆ. ಅದಲ್ಲದೆ ಧರ್ಮದರ್ಶಿ ಉಮಾಪತಿ ಸ್ವಾಮೀಜಿಗಳ ವಿರುದ್ಧವೇ ಆಧಾರ ರಹಿತ ಆರೋಪ ಮಾಡ್ತಾ ಇದ್ದಾರೆ. ಟ್ರಸ್ಟ್ನಲ್ಲಿ ಹಣದ ಅಕ್ರಮ ಬಯಲಾಗಿದೆ. ಹಾಗಾಗಿ ಈ ರೀತಿ ನಾಟಕವನ್ನ ಉಮಾಪತಿ ಆಡ್ತಾ ಇದ್ದಾರೆ ಅಂತ ಭಕ್ತರು ಹರಿಹಾಯ್ದಿದ್ದಾರೆ. ಧರ್ಮದರ್ಶಿಯವರ ಅಕ್ರಮಗಳಿಗೆ ಆಡಳಿತಾಧಿಕಾರಿ ರಾಜ್ಕುಮಾರ್ ಅವರು ಕೂಡ ಸಹಕಾರ ನೀಡಿದ್ದು ಇಬ್ಬರೂ ಹುದ್ದೆ ತ್ಯಾಗ ಮಾಡಿ ಅಂತ ಭಕ್ತರು ಆಗ್ರಹಿಸಿದ್ದಾರೆ. ಈ ಹೋರಾಟದಲ್ಲಿ ಟ್ರಸ್ಟ್ ಹಣ ದುರ್ಬಳಕೆ ವಿಚಾರವೂ ಪ್ರಸ್ತಾಪವಾಗಿದೆ. ಹಾಗಾಗಿ ಭಕ್ತರ ಈ ಹೋರಾಟ ಮುಂದೆ ಯಾವ ರೀತಿಯ ಟರ್ನ್ ಅನ್ನ ತೆಗೆದುಕೊಳ್ಳುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. ಸಾಮರ್ಥ್ಯದಿಂದ ಇದರಿಂದ ದೇವಳಿಕೆಯಿಂದ ನಾನು ಇದನ್ನು ನೋಡಿ ಇವ್ರಿಗೆ ನಾವು ಬೆಂಬಲ ಕೊಡದೆ ಹೋದ್ರೆ ಸರಿ ಹೋಗಲ್ಲ ಅಂತೇಳಿ ನಾನು ಈ ಬೆಂಬಲ ಕೊಡ್ಲಿಕ್ಕೆ ಬಂದಿದ್ದೀನಿ. ಆಮೇಲೆ ಇದು ನಾವು ರೋಡ್ಗೆ ಹೋಗೋದು ಬೇಡ. ಉಮಾಪತಿ ಅವರು ಖಂಡಿತವಾಗಿ ಕೊಟ್ಟೇ ಕೊಡ್ತಾರೆ, ಕೊಡಲೇಬೇಕು.